ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಮಂಡೇ ಮಾರ್ನಿಂಗ್ ಬ್ಲಾಗ್ ಇದು. ಟೈಮ್ ಇವಾಗ 8 o'clock ಆಗಿದೆ. ಇವತ್ತು ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ಪ್ಲೇಸಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸಸ್ ಏನು ಅಂತ ನಾನು ಮುಂದೆ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ಬ್ರೇಕ್ಫಾಸ್ಟ್ ನಾವು ಹೋಟೆಲಲ್ಲಿ ಮಾಡ್ತಾ ಇಲ್ಲ, ಇಲ್ಲಿ ಪ್ರೊವೈಡ್ ಮಾಡೋದೇ 9:15 to 9:30 ಆಗುತ್ತೆ. ಸೊ ನಾವು ಹೊರಡೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಕಾಫಿ ಟೀ ಕುಟ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಇದು ಔಟ್ಫಿಟ್ ಆಫ್ ದ ಡೇ. ನಾನು ಇದು ತೊಗೊಂಡಿದ್ದು ಟಾಪ್ ಬಂದು ಜಯನಗರಲ್ಲಿ, ಪ್ರೈಸ್ ಎಲ್ಲ ಗೊತ್ತಿಲ್ಲ. ಸೊ ಇದು ಆ್ಯಸ್ ಯೂಶ್ವಲ್ ಜೀನ್ಸ್ ಬರುವಾಗ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೊಂದು ಪೂಮಾ ಬ್ಯಾಗ್. ಇದರೊಳಗೆ ಏನಿಟ್ಟಿದ್ದೀನಿ ಅಂದರೆ ಹೆಡ್ಸೆಟ್, ಬ್ಲೂಟೂತ್ ಇಟ್ಟಿದ್ದೀನಿ. ಹೇರ್ ಸ್ಟೈಲ್ ಈ ಥರ ಮಾಡಿದ್ದೀನಿ, ಒಂದು ಪೋನಿ ಟೈಪ್ ಬಂದಿದೆ. ಮಾಮೂಲಿ ಕಾಜಲ್, ಲಿಪ್ಸ್ಟಿಕ್, ಶೂ. ಇವತ್ತಿನ ಔಟ್ಫಿಟ್ ಇದು. ನೆಕ್ಸ್ಟ್ ನಾವು ಉಳ್ಕೊಂಡಿದ್ದಂಥ ರೂಮಿಂದ ಹೊರಟು ಟಿಫನ್ಗೆ ಅಂತ ಎಲ್ಲಿ ಹೋಗಿದ್ವಿ ಅಂದರೆ ನಿನ್ನೆ ನೈಟ್ ಅಂದರೆ ಈವ್ನಿಂಗ್ ಕಾಫಿ ಟೀ ಕುಡಿಯೋದಕ್ಕೆ ಹೋಗಿದ್ವಲ್ಲ, ಅದೇ ಹೋಟೆಲ್ಗೆ ಹೋಗಿದ್ವಿ. ಆ ಹೋಟೆಲ್ ನೇಮ್ ಗೊತ್ತಿಲ್ಲ, ಅದು ತಮಿಳಲ್ಲಿ ಬರೆದಿದ್ದಾರೆ. ಸೊ ಅಲ್ಲಿ ಕಾಫಿ ಟೀ ಎಲ್ಲ ಚೆನ್ನಾಗಿತ್ತು. ಸೊ ಬ್ರೇಕ್ಫಾಸ್ಟು ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಎಲ್ಲ ಥರ ಐಟಮ್ಸ್ ಇತ್ತು, ಅಂದರೆ ಇಡ್ಲಿ, ವಡೆ, ದೋಸೆ, ಪೂರಿ ಆ ಥರ ಇತ್ತು. ನಾವೆಲ್ಲರೂ ಇಡ್ಲಿ ವಡೆ ತೊಗೊಂಡ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಮಾತ್ರಿ ಮಂದಿರ್ ಅಂತ ಇದೆ, ಅಲ್ಲಿಗೆ ಹೊರಟ್ವಿ. ಇದು ಮಾತ್ರಿ ಮಂದಿರ್, ಅದೇ ಕಾರ್ ಪಾರ್ಕಿಂಗ್ ಏರಿಯಾ. ಇಳಿದ ತಕ್ಷಣ ಕಾಣಿಸೋದು ಇದು ವೀವ್. ಸೊ ಇಲ್ಲಿಗೆ ಇದು ಚಾರ್ಜಸ್ ಇತ್ತು ಅಂದ್ಕೊತೀನಿ, ಎಂಟ್ರಿ ಫೀ ಇತ್ತು ಅನಿಸುತ್ತೆ, ಎಷ್ಟು ಅಂತ ನಂಗೆ ನೆನಪಿಲ್ಲ. ಸೊ ಹೀಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಹತ್ತಿರ ಇದೆ ಅಂತ ನಾವು ಅಂದ್ಕೊಂಡಿದ್ದು, ಬಟ್ ನಡೀತಾ ಇದ್ದೀವಿ ಸಿಗ್ತಾನೇ ಇಲ್ಲ. ಅದು ಎಷ್ಟು ಕಿಲೋಮೀಟರ್ಸ್ ನಡೆದಿದ್ದೀವಿ ಅಂತಲೇ ಗೊತ್ತಿಲ್ಲ ನಮಗೆ. ಅಲ್ಲಿಗೆ ಬಸ್ ಫೆಸಿಲಿಟಿ ಎಲ್ಲ ಇರ್ಬೋದು ಅನಿಸುತ್ತೆ. ನಾವು ಫಸ್ಟ್ ಟೈಮ್ ಹೋದವ್ರಿಗೇನು ಗೊತ್ತಿರಲ್ಲ ಅಲ್ವಾ. ಸೊ ನಮಗೂ ಹಾಗೆ ಪ್ರಾಬ್ಲಮ್ ಆಗಿರ್ಬೋದು, ನಮಗೂ ಗೊತ್ತಾಗಿಲ್ಲ ಅನಿಸುತ್ತೆ. ಇಲ್ಲೇ ಹತ್ತಿರ ಅಂದ್ಕೊಂಡು ಮಾತಾಡ್ಕೊಂಡು ನಡೀತಾ ಇದ್ದೀವಿ. ಅದು ಹೆಂಗೆ ಅಂದರೆ ಮಡ್ ರೋಡ್ ಥರ ಇದೆ. ಇದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿದೆ, ಚೆನ್ನಾಗಿದೆ. ಮಂದಿರಿರೋದು ತುಂಬ ಒಳಗಡೆ. ಬಟ್ ನಾವು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತೀವಲ್ಲ, ಅಲ್ಲಿಂದ ಮಂದಿರವರೆಗೂ ಮಧ್ಯ ಏನೇನೋ ಸ್ಟಾಲ್ಸು ಮತ್ತು ಅವ್ರದ್ದೇನೋ ಎಥಿಕ್ಸ್ ಟೈಪ್ ಏನೋ ಹೇಳೋ ಥರ ಅದೆಲ್ಲ ಎಕ್ಸಿಬಿಷನ್ ಟೈಪು ಏನೇನೋ ಮಾಡಿದ್ದಾರೆ. ಸೊ ಮಧ್ಯ ಅದೆಲ್ಲ ಸಿಗ್ತಿತ್ತು. ಆಮೇಲೆ ಸ್ವರಂ ಅಂತ ಏನೋ ಸಮಥಿಂಗ್ ಇದೆಯಂತೆ, ಅದು ಒಂದು ನೋಡಿದ್ವಿ. ಸೊ ಹೀಗೆ ಹೋಗುವಾಗ ಇದ್ರ ಮಧ್ಯ ನಾವು ಹೋಗಬೇಕಿತ್ತು. ಸೊ ಈ ಥರದ್ದೆಲ್ಲ ಸಿಗ್ತಾಯಿತ್ತು ಮಧ್ಯ. ಆಮೇಲೆ ಮಾತ್ರಿ ಮಂದಿರ್ಗೆ ಹೋಗಬೇಕಂದ್ರೆ ಪಾಸಸ್ ಇತ್ತು. ಸೊ ಪಾಸ್ ತೊಗೋಬೇಕಿತ್ತು. ಅಲ್ಲಿ ಪಾಸ್ ತೊಗೊಂಡು ನೆಕ್ಸ್ಟ್ ಹಾಗೆ ಮತ್ತೆ ನಡೀತಾ ಇದ್ದೀವಿ. ಫುಲ್ ಕಾಡೊಳಗೆ ಹೋದಾಗ ಆಗ್ತಿತ್ತು. ಅಲ್ಲೂ ಎಷ್ಟು ಹೋದ್ರೂ ಸಿಗ್ತಾ ಇಲ್ಲ ಆ ಮಾತ್ರಿ ಮಂದಿರ್. ಎಲ್ಲಿದೆ ಅಂದ್ಕೊಂಡು ಹೋಗೋಣ. ಅಪ್ರಾಕ್ಸಿಮೇಟ್ಲಿ 5 to 6 ಕಿಲೋಮೀಟರ್ಸ್ ನಡೆದಿದ್ದೀವಿ ಅಂದ್ಕೊಳ್ಳಿ. ಅಷ್ಟು ನಡೆದಿದ್ದೀವಿ, ಸಾಕಾಗೋಯ್ತು. ಬೆಳಗ್ಗೆ ಎದ್ದು ಫಸ್ಟ್ ಪ್ಲೇಸ್ ನೋಡೋಕ್ಕೆ ಹೋಗಿದ್ದೆ ಅದು. ಅದೇ ಇಷ್ಟೊತ್ತು ನಡೆದ್ವಿ. 2 ಡೇಸಿಂದ ಟಯರ್ಡ್ ಬೇರೆ ಆಗಿತ್ತು. ಸೊ ಓಕೆ ಅಂದ್ಬಿಟ್ಟು ಅಲ್ಲಿಗೆ ಹೋದರೆ ಇನ್ನೊಂದು ಶಾಕಿಂಗ್ ಏನಂದರೆ, ಮಾತ್ರಿ ಮಂದಿರ್ ಒಳಗೆ ಹೋಗಬೇಕಂದ್ರೆ ಪ್ರಯರ್ ಅಪಾಯಿಂಟ್ಮೆಂಟ್ ಇರಬೇಕಂತೆ. ಸೊ ನಮಗೆ ಗೊತ್ತಿರಲಿಲ್ಲ, 2 ಡೇಸ್ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ. ಎಲ್ಲ ಅಲ್ಲೇ ಫೋಟೋಸ್ ತೆಕ್ಕೊತಿದ್ರು, ಅಲ್ಲೇ ನಿಂತಿದ್ರು. ನಾವು ಇದೇನಿದ್ವಿ ಇಲ್ಲಿ ಇಷ್ಟು ಕ್ರೌಡ್ ಇದೆಯಲ್ಲ ಅಂತ ಅಂದರೆ ಆಮೇಲೆ ಗೊತ್ತಾಯಿತು ನಮಗೆ. ಆಮೇಲೆ ಮಾತ್ರಿ ಮಂದಿರ ಹತ್ರ ನೋಡ್ತೀವಿ ಜನ ಎಲ್ಲ ಓಡಾಡ್ತಾ ಇದ್ದಾರೆ. ಹಾಗೂ ನಾವು ಏನೋ ಕನ್ಸ್ಟ್ರಕ್ಷನ್ ಲೇಬರ್ಸ್ ಇರ್ಬೋದು ಅಂದ್ಕೊಂಡ್ವಿ. ಆಮೇಲೆ ಇಲ್ಲ, ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರಲ್ಲ ಮೊದಲು, ಅವರು ಅಲ್ಲಿಗೆ ಎಂಟರ್ ಆಗ್ತಾ ಇರೋದಂತೆ. ಸೊ ನೀವು ಯಾರು ಹೋಗಬೇಕು ಅಂದ್ಕೊಂಡ್ರೆ ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡಿರಿ ಅದಕ್ಕೆ. ಸುಮ್ಮನೆ ನಾವು ಹೋಗಿ ಅಷ್ಟು ಕಿಲೋಮೀಟರ್ ನಡೆದು ಒಳಗೆ ಹೋಗದೆ ವಾಪಸ್ ಬಂದಾಗಾಯಿತು. ಸೊ ಅಲ್ಲಿ ಮಾತ್ರಿ ಮಂದಿರಲ್ಲಿ ಏನಿರುತ್ತೆ ಅಂದರೆ ಲೈಕ್ ಈ ಗ್ರಹಗಳ ಬಗ್ಗೆ ಅದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರಂತೆ. ಸೊ ಆ ಥರ ಏನೋ ಇರುತ್ತಂತೆ. ಸೊ ನಾವು ನೋಡಿಲ್ಲ ಅಲ್ಲ, ನನಗೂ ಅಷ್ಟು ಐಡಿಯಾ ಇಲ್ಲ.
ಸೊ ಆನ್ ದ ವೇ ಇನ್ ಬಿಟ್ವೀನಲ್ಲಿ ಮಿಡಲಲ್ಲಿ ಏನೇನೋ ಶಾಪಿಂಗ್ ಟೈಪ್ ಒಂದು ಶಾಪ್ ಇತ್ತು. ಅಲ್ಲಿ ಬ್ಯಾಗ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬ್ಯಾಗ್ಸ್ ತೊಗೊಂಡ್ರು. ಇದು ಗ್ರೀನ್ ಮತ್ತು ಬ್ರೌನ್ ಮತ್ತು ಇನ್ನೊಂದು ವೈಟ್ ಕಲರ್, 2 ವೈಟ್ ಕಲರ್ ಬ್ಯಾಗ್ಸ್ ಏನೋ ತೊಗೊಂಡ್ರು ಎಲ್ಲರೂ. ನಾನೇನು ತೊಗೊಳ್ಳಿಲ್ಲ. ನನ್ನ ಹತ್ರ ಬ್ಯಾಗ್ಸ್ ತುಂಬ ಇದೆ. ರೀಸೆಂಟಾಗಿ ಸ್ವಲ್ಪ ತೊಗೊಂಡಿದ್ದೆ ನಾನು ಬ್ಯಾಗ್ಸ್ ಎಲ್ಲ. ಸೊ ಅದಕ್ಕೆ ಅವಶ್ಯಕತೆ ಇಲ್ಲ ಇವಾಗ ಅಂತ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಇನ್ನೊಂದು ಕಡೆ ಹೇಳಿದ್ನಲ್ಲ, ನಾನು ರಾಕ್ ಬೀಚ್ ಹತ್ರ ಕೇಳಿದ್ವಲ್ಲ ಪ್ರೈಸು, ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಮತ್ತು ಇಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡ್ಬೋದಿತ್ತು, ಕಡಿಮೆ ಮಾಡಿಕೊಟ್ರು. ಸೊ ಹಾಗಾಗಿ ಇಲ್ಲಿ ತೊಗೊಂಡ್ರು ಸ್ವಲ್ಪ ಬ್ಯಾಗ್ಸ್ನೆಲ್ಲ. ಅದ್ರ ಪಕ್ಕ ಮತ್ತು ಮಣ್ಣಿಂದು ಏನೇನೋ ಐಡಲ್ ಥರ ಎಲ್ಲ ಇತ್ತು, ಅದು ಎಲ್ಲ ಇಟ್ಟಿದ್ರು. ಅದನ್ನೆಲ್ಲ ನಾವೇನು ತೊಗೊಳ್ಳಿಲ್ಲ. ಇಲ್ಲಿಗೆ ಬಂದಿದ್ದಕ್ಕೆ ಏನಾದರೂ ತೊಗೊಂಡು ಹೋಗಬೇಕು ಅನ್ನೋ ರೀಸನಿಗಷ್ಟೇ ಬ್ಯಾಗ್ಸ್ ತೊಗೊಂಡ್ರು. ಸೊ ಇದೆಲ್ಲ ತೊಗೊಂಡು ನಾವು ಮತ್ತೆ ಮಂದಿರ ಕಡೆ ಹೊರಟ್ವಿ. ಆ ಮಂದಿರ್ಗೆ ಹೋಗೋ ರೋಡಲ್ಲಂತೂ ಫುಲ್ ಹುಳಗಳು, ಮಣ್ಣು ಹುಳಗಳು ಅಂತಾರಲ್ಲ ಆ ಥರದ್ದು ಸಿಕ್ಕಾಪಟ್ಟೆ ಹೆಜ್ಜೆಗೂ ಇರ್ತಾಯಿತ್ತು ಮಣ್ಣು ಹುಳಗಳು, ಆ ಥರ ಇತ್ತು. ಸೊ ಓಕೆ, ವ್ಯೂ ಚೆನ್ನಾಗಿತ್ತು, ಬಟ್ ಒಳಗಡೆ ಹೋಗಲಿಲ್ವಲ್ಲ ಅಂತ ಒಂದು ಬೇಜಾರಾಯಿತು. ಓಕೆ, ನಮಗೆ ಗೊತ್ತಿಲ್ಲ ಅಲ್ವಾ, ನೋಡೋಣ ನೆಕ್ಸ್ಟ್ ಟೈಮು ಅಂದ್ಕೊಂಡು ಸುಮ್ಮನಾದ್ವಿ. ಸೊ ಟೋಟಲಿ ಚೆನ್ನಾಗಾಯಿತು. ನಡೆದಿದ್ದು ಒಂದೇ ಪ್ರಾಬ್ಲಮ್. ಆಮೇಲೆ ಆ ಕಡೆಯಿಂದ ರಿಟರ್ನ್ ಆಗೋದಕ್ಕೆ ಪಾಸಸ್ ತೊಗೊಂಡವ್ರಿಗೆ ಮಾತ್ರ ಬಸ್ ಫೆಸಿಲಿಟಿ ಇದೆ. ಮತ್ತು ಅವರು ಓಮ್ನಿ ಟೈಪ್ ಒಂದು ಏನಂತಾರೆ 7 ಸೀಟರ್ ಗಾಡಿನೂ ಇಟ್ಟಿದ್ದಾರೆ. ಸೊ ಆ ಥರದ್ದು 2ರಲ್ಲೂ ಟ್ರಿಪ್ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ನಮಗೆ ಬರುವಾಗ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಡ್ಕೊಂಡು ಹೋದ್ವಿ. ಹೋಗುವಾಗ ಎಲ್ಲ ಹೋಗುವಾಗ ಪಾಸ್ ಇಸ್ಕೊತಾರಲ್ಲ, ಅವ್ರು ಹೇಳಿದ್ರು ನಮಗೆ ಗಾಡಿ ಎಲ್ಲ ಇದೆ ರಿಟರ್ನ್ ಹೋಗೋದಕ್ಕೆ ಅಂತ. ಸೊ ಅಲ್ಲಿ ಕ್ಯೂ ನಿಂತ್ವಿ. ಯಪ್ಪ ಎಷ್ಟು ಕ್ಯೂ ಗೊತ್ತಾ! ಒಂದು ಸಲ ಒಂದು ಬಸ್ ಬಂತು, ಆಲ್ಮೋಸ್ಟ್ ಒಂದು 30 to 40 ಮೆಂಬರ್ಸ್ ಅದರೊಳಗೆ ಹೊರಟೋಗ್ಬಿಟ್ರು. ಆಮೇಲೆ ಆ ಬಸ್ ಮತ್ತೆ ಬರಲಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆನೆ, ಇದು ಎಷ್ಟು ದೊಡ್ಡದು ಗೊತ್ತಾ! ರಿಯಲ್ ಆನೆನೂ ಅಷ್ಟು ದೊಡ್ಡದಾಗಿರಲ್ವೇನೋ, ಅಷ್ಟು ದೊಡ್ಡದಾಗಿದೆ ಇದು ಆನೆ. ಚೆನ್ನಾಗಿತ್ತು. ಇದೊಂದು ಒಳಗೆ ಮೋಸ್ಟ್ಲಿ ಎಕ್ಸಿಬಿಷನ್ ಥರ ಏನೋ ಇರ್ಬೋದು ಅನಿಸುತ್ತೆ, ಪ್ರಾಣಿಗಳದ್ದು ಪಕ್ಷಿಗಳದ್ದು. ಅಲ್ಲಿಗೆ ನಾವು ವಿಸಿಟ್ ಮಾಡಲಿಲ್ಲ. ಇಲ್ಲೇ ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಳಗೆ ಹೊರಟ್ವಿ. ಸೊ ನಾವು ಬರುವಾಗ ಬಸ್ಸಲ್ಲಿ ಬಂದಿದ್ದಕ್ಕೆ ಅಷ್ಟು ಗೊತ್ತಾಗಿಲ್ಲ. ಬಸ್ಸಲ್ಲಿ ಬಂದ್ರೂ ಸ್ವಲ್ಪ ದೂರ ನಡೆಯೋದಕ್ಕಿತ್ತು. ಸೊ 7 ಸೀಟರ್ ಅನ್ನಲ್ಲ, ಅದರಲ್ಲಂತೂ ಎಷ್ಟು ಜನ ಬರೀ ಮೂವ್ ಆದ್ರೂ ನಮ್ಮ ಇದು ಬರ್ತಾನೇ ಇಲ್ಲ. ಸಾಕೋಯ್ತು, ಇದ್ರುವೆಲ್ಲ ನಡ್ಕೊಂಡೇ ಹೋಗ್ಬೋದಿತ್ತಲ್ಲಪ್ಪ ಅನ್ನಿಸ್ಬಿಡ್ತು. ಆಮೇಲೆ ಮಳೆ ಬೇರೆ, ಸೊ ಹನಿ ಸೋನೆ ಬರ್ತಾಯಿತ್ತು. ಸೊ ಮಳೇಲಿ ಒಂಥರ ಚೆನ್ನಾಗಿತ್ತು ನಡೆದಿದ್ದು. ಆಮೇಲೆ ನಾವು ಬರುವಾಗ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಇದರಲ್ಲೇ ಕಾರಲ್ಲೇ ಬಂದ್ವಿ. ಆ ಗಾಡಿಯಿಂದ ಇಳಿದ್ವಿ. ಫುಲ್ಲು ಮಳೆ. ಆ ಇಳಿಸಿದ ಪ್ಲೇಸಲ್ಲಿ ಸ್ವಲ್ಪ ಶಾಪಿಂಗು ಮತ್ತು ಫುಡ್ಡು ಐಟಮ್ಸು ಎಲ್ಲ ಇಟ್ಕೊಂಡು ಮಾರ್ತಾಯಿದ್ರು. ಅದು ನಾವು ಹೋಗುವಾಗ ಸಿಗಲಿಲ್ಲ. ಸೊ ಬರುವಾಗ ಹಾಗೆ ಸೌತೆಕಾಯಿ ಮತ್ತು ಎಳನೀರು, ಮಾವಿನಕಾಯಿ ಹೀಗೆಲ್ಲ ತಿಂದ್ಕೊಂಡು ಪಾರ್ಕಿಂಗ್ ಹತ್ರ ಬಂದ್ವಿ. ಸೊ ಅಲ್ಲಿಗೆ ಸಾಕಾಗೋಗಿತ್ತು. ಯಾಕಂದರೆ ಅವತ್ತಿನ ದಿನವೇ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲರಿಗೂ ಕಾಲು ಫುಲ್ ಟಯರ್ಡ್ ಆಗೋಗಿತ್ತು. ಅಲ್ಲೇ ಸ್ವಲ್ಪ ಮಾತ್ರಿ ಮಂದಿರ ಹತ್ರ, ಒಳಗಂತೂ ಹೋಗೋಕ್ಕಾಗಲ್ಲ, ಹೊರಗಡೆಯಿಂದನಾದ್ರು ಫೋಟೋಸ್ ತೆಕ್ಕೊಳ್ಳೋಣ ಅಂತ ಫೋಟೋಸ್ ತೆಕ್ಕೊಂಡ್ವಿ. ಆ್ಯಂಡ್ ನಾನು ಲಾಸ್ಟಲ್ಲಿ ಆ ಫೋಟೋಸ್ ಕೂಡ ಆ್ಯಡ್ ಮಾಡಿರ್ತೀನಿ ನೋಡಿ. ಒಳಗಡೆ ಹೋಗಿದ್ರೆ ಚೆನ್ನಾಗಿರ್ತಿತ್ತೇನೋ, ದೂರದಿಂದ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಅದು. ಫೋಟೋಸ್ಗೆಲ್ಲ ಅಷ್ಟು ನೀಟಾಗಿ ಬಂದಿಲ್ಲ, ಬಟ್ ಓಕೆ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನೆಕ್ಸ್ಟ್ ನಿಮಗೆ ಆ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ನಾನು ಹೇಳಿದ್ದ ಸ್ಟಾಪ್, ಅಲ್ಲಿಂದ ಪಿಕ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಇದೇ ಬಸ್ ಸ್ಟಾಪ್ ಅದು. ಸೊ ನಾವು ಇಲ್ಲಿಂದ ಹೊರಟು ಪಾರ್ಕಿಂಗ್ ಹತ್ರ ಎಲ್ಲ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಾವು ಎಲ್ಲೂ ಹೋಗಲಿಲ್ಲ, ಬೆಂಗಳೂರಿಗೆ ಹೊರಡೋಣ ಅಂತ ಹೊರಟ್ವಿ.
ನೆಕ್ಸ್ಟ್ ಟೈಮ್ ಬಂದು ಅರೌಂಡ್ 3 ಏನೋ ಆಗಿತ್ತು. ನಾವು ಹೋಟೆಲ್ ಹುಡ್ಕಿದ್ವಿ ಆನ್ ದ ವೇ, ಯಾವುದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಯಾಕಂದರೆ ಹೋಗುವಾಗ ನನಗೆ ಹೇಳಿದ್ನಲ್ಲ ಟಿಫನ್ ತಿಂದು ಆಗಿರಲಿಲ್ಲ ಅಂತ. ಸೊ ಚೆನ್ನಾಗಿರೋ ಹೋಟೆಲ್ಗೆ ಹೋಗೋಣ ಅಂತ ನೋಡಿದ್ವಿ. ಸೊ ಎ ಟು ಬಿ ಸಿಕ್ತು. ಅದು ಕೃಷ್ಣಗಿರಿ ಬಿಟ್ಟು ಮುಂದೆನೋ ಏನೋ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಅಲ್ಲಿಗೆ ಊಟಕ್ಕೆ ಹೋದ್ವಿ. ಊಟ ಅಂತೂ ಸೂಪರಾಗಿತ್ತು, ಅಮೃತ ಇದ್ದಾಗಿತ್ತು. ನಾವು ಮೀಲ್ಸ್ ತೊಗೊಂಡಿದ್ವಿ. ಅವ್ರು ಪೂರಿ ಚಪಾತಿ ಏನೂ ಇಲ್ವಾ ಅಂದರೆ, ಇಲ್ಲ ಮೇಡಮ್ ಡೈರೆಕ್ಟ್ ರೈಸೇ ಅಂದರು. ಅವ್ರೇನು ಸುಳ್ಳು ಹೇಳಿದ್ರೋ ಏನೋ ಗೊತ್ತಿಲ್ಲ. ಬಟ್ ಊಟ ಅಂತೂ ಅದು ಆವಾಗ ನಾವು ಹೋದ ದಿನದಿಂದ ಸರಿಯಾಗಿ ಅದು ಇದು ತಿಂದಿರಲಿಲ್ಲ, ಟೇಸ್ಟ್ ಅನ್ನಿಸ್ತಿರ್ಲಿಲ್ವಲ್ಲ. ಇದೊಳ್ಳೆ ಮನೆ ಊಟ ಅನ್ನೋ ಥರ ಫೀಲ್ ಆಯಿತು, ಅಷ್ಟು ಚೆನ್ನಾಗಿತ್ತು. ಎಲ್ಲನೂ ಒಂಚೂರು ಬಿಡ್ದಂಗೆ ಖಾಲಿ ಮಾಡಿದ್ವಿ. ಪಾಯಸ ಮತ್ತು ಆಲೂದು ಏನೋ ಮಾಡಿಕೊಟ್ಟಿದ್ರು, ಆಲೂಗೆಡ್ಡೆದು. ಆಮೇಲೆ ರಸಮ್ಮು, ಸಾಂಬಾರು, ಪಪ್ಪು, ಬೇಳೆದು ಸಾಂಬಾರು, ಇದು ಮಜ್ಜಿಗೆ, ರೈಸು, ಹಪ್ಪಳ ಈ ಥರ ಎಲ್ಲ ಇತ್ತು. ಸೊ ಅದು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಅಷ್ಟು ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಫುಲ್ ಹೊಟ್ಟೆ ತುಂಬಿಸ್ಕೊಂಡು ಹೋಗಿದ್ದೀವಿ ಅವತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಫುಡ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. 10/10 ಕೊಡ್ತೀನಿ ನಾನಿಲ್ಲಿ ಫುಡ್ ತಿಂದಿದ್ದಕ್ಕೆ. ಮಶ್ರೂಮ್ ಬಿರಿಯಾನಿನೂ ಆರ್ಡರ್ ಮಾಡ್ಕೊಂಡಿದ್ವಿ, ಬಟ್ ಅದು ಓಕೆ ಮಶ್ರೂಮ್ ಅಷ್ಟು ಅಂದರೆ ಟೇಸ್ಟ್ ಇರಲಿಲ್ಲ, ಉಪ್ಪು ಖಾರ ಎಲ್ಲ ಇರ್ತಿರಲಿಲ್ಲ. ಓಕೆ ಇತ್ತು. ಆನ್ ದ ವೇ ಬರುವಾಗ ಹಾಗೆ ಕಾಫಿ ಟೀ ಕುಡಿಯೋಣ ಅಂತ ಈ ಸರವಣ ಭವನ್ಗೆ ನಿಲ್ಲಿಸಿದ್ರು. ಇದಂತೂ ತುಂಬ ಇದೆ ಔಟ್ಲೆಟ್ಟು. ಇಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಟಾಯ್ಸ್ ಎಲ್ಲ ತೊಗೊಂಡೆ. ಅಲ್ಲಿ ಕಾಫಿ ಟೀ ಕುಡ್ಕೊಂಡು ಹೊರಟ್ವಿ ನಾವು ಬ್ಯಾಂಗ್ಳೂರಿಗೆ. ಸೊ ಬೆಂಗಳೂರಿಗೆ ಬಂದಮೇಲೆ ಏನಾಯಿತು ಎತ್ತ ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.